ಹಾಲೆಲೂಯ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವರಾಗಿರೋಣ. ಭೂಪರಲೋಕದ ಒಡೆಯನಾಗಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಮಗನಾಗಿರುವ ಯೇಸು ಕ್ರಿಸ್ತನ ಪಾದಕ್ಕೆ ಬರುವರಾಗಿದ್ದೇವೆ. ಆಕಾಶವು ನಿನಗೆ ಸಿಂಹಾಸನ, ಭೂಮಿಯು ನಿನಗೆ ಪಾದಪೀಠ. ಈ ದಿನದಲ್ಲಿ ಕಠಿಣ ಮಕ್ಕಳಾಗಿರುವ ನಾವು ನಮ್ಮ ಆತ್ಮ ಪ್ರಾಣ ದೇಹವು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡುತ್ತೇವೆ. ದೇವರೇ, ಬಂದಿರುವಂಥ ಮಕ್ಕಳ ಜೀವನದಲ್ಲಿ ನಿನ್ನ ಉದ್ದೇಶವನ್ನು ನೆರವೇರಿಸು. ನನ್ನನ್ನು ಸಹ ನೀನು ಮರೆ ಮಾಡಿ ನಿನ್ನ ಮಕ್ಕಳಿಗಾಗಿ ಮಾತಾಡಿದ ನೀವೆಲ್ಲ ಪರಿಶುದ್ಧಾತ್ಮನೆಂಬುದಾಗಿ ಹೇಳಿದೆ. ಪರಿಶುದ್ಧಾತ್ಮನೇ, ನೀನು ಮಾತನಾಡು. ನನ್ನನ್ನು ನಿಮ್ಮ ಪಾದಕ್ಕೆ ಸಮರ್ಪಣೆ ಮಾಡುತ್ತೇನೆ. ದೇವರೇ, ನಡೆಸಿಕೊಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಹಾಲೆಲೂಯ. ಬಂದಿರುವಂಥ ನಿಮ್ಮೆಲ್ಲರಿಗೂ ಯೇಸುವಿನ ಹೆಸರಿನಲ್ಲಿ ವಂದನೆಗಳು. ಹಾಗೆ ಘನ ಸೇವಕರವರೆಗೂ ಸಹ ನನ್ನ ಹೃದಯಪೂರ್ವಕವಾದ ವಂದನೆ ನಾನು ಸಲ್ಲಿಸುವನಾಗಿದ್ದೀನಿ. ಪ್ರಿಯರೇ, ಈ ಲೋಕದ ಜೀವನ ಒಂಥರ ಮಾಯೆಯಾದಂಥ ಜೀವಿತ. ಮಾಯೆ ಎಲ್ಲ ಮಾಯೆ ಅಂದರೆ ವ್ಯರ್ಥ, ಸಮಸ್ತವು ವ್ಯರ್ಥ ಎಂಬುದನ್ನು ನಾವು ಓದುತ್ತೇವೆ. ಅದರಲ್ಲಿ ಸಹ ಯೌವನ ಪ್ರಾಯ ಸಹ ಮಾಯೆ, ವ್ಯರ್ಥವಾದಂಥ ಜೀವಿತ. ಈ ಮಾಯಾದ ಲೋಕದಲ್ಲಿ ಜೀವಿಸುವಂಥ ದಿನಗಳಲ್ಲಿ ದೇವರನ್ನು ಅರಿಯುವುದೇ ಒಂದು ಶ್ರೇಷ್ಠವಾದಂಥ ಒಂದು ಭಾಗ್ಯ. ಯೇಸು ಕ್ರಿಸ್ತನು ಹೇಳುತ್ತಾರೆ, ದೇವರನ್ನು ಅರಿಯುವುದೇ ನಿತ್ಯ ಜೀವ. ದೇವರನ್ನು ಅರಿಯುವಂಥ ಒಂದು ಕೃಪೆ ನಮಗೆ ದಯಪಾಲಿಸಿದ್ದಕ್ಕಾಗಿ ನಾವು ಕೋಟಿ ಕೋಟಿ ಸ್ತೋತ್ರವನ್ನು ನಾವು ಸಲ್ಲಿಸುವರಾಗಿರುತ್ತೇವೆ. ಎಷ್ಟೋ ಜನಗಳು ದೇವರನ್ನು ಹುಡುಕುತ್ತಾ ಇದ್ದಾರೆ. ಎಷ್ಟೋ ಜನಗಳು ಭಕ್ತಿಯಲ್ಲಿ ಇದ್ದಾರೆ. ಆದರೆ ದೇವರು ಯಾರೆಂಬುದಾಗಿ ತಿಳಿಯದೆ ಅವರು ಹೋಗುವವರಾಗಿದ್ದಾರೆ. ಅದು ಮಾತ್ರವಲ್ಲ, ಅವರ ಹಿರಿಯವರು, ಅವರ ತಂದೆ ತಾಯಿ, ಅಜ್ಜ ಅಜ್ಜಿ, ಅವರ ಕುಟುಂಬದವರು ಏನು ಅವರು ಮಾಡಿಕೊಂಡು ಬಂದಿದ್ದರೋ ಆ ನಂಬಿಕೆಯಲ್ಲಿ ಅವರು ಹೋಗುವವರಾಗಿರುತ್ತಾರೆ ಹೊರತು ತಾವೇ ದೇವರನ್ನು ಹುಡುಕುವುದಿಲ್ಲ. ದೇವರನ್ನು ಹುಡುಕುತ್ತಾನೋ ಎಂಬುದಾಗಿ ದೇವರು ಪರಲೋಕದಿಂದ ನೋಡುವಾಗ ಹುಡುಕುವನು ಯಾರೂ ಇಲ್ಲ ಎಂಬುದಾಗಿ. ಹಾಗಾಗಿ ಯೇಸು ಕ್ರಿಸ್ತನೇ ಮಾನವನನ್ನು ಹುಡುಕಿ ಬಂದವರಾಗಿ ಇದ್ದಾರೆ. ನೀವು ನನ್ನನ್ನು ಹುಡುಕಿ ಬಂದಿಲ್ಲ, ನಾನು ನಿಮ್ಮನ್ನು ಹುಡುಕಿ ಬಂದಿದ್ದೇನೆ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನನ್ನು ಕಂಡುಕೊಂಡಂಥ ಒಂದು ಭಾಗ್ಯ, ಒಂದು ಶ್ರೇಷ್ಠ. ದೇವರೇ ತನ್ನ ಮಹಾಕೃಪೆಯಿಂದ ನಮಗೆ ನಂಬಿಕೆಯನ್ನು ಅವರೇ ಹುಟ್ಟಿಸುವವರಾಗಿರುತ್ತಾರೆ. ವಾಕ್ಯ ಹೇಳುತ್ತದೆ, ಆತನೇ ನಂಬಿಕೆಯನ್ನು ಹುಟ್ಟಿಸುವನು, ಪೂರೈಸುವ ಆತನೆಂಬುದಾಗಿ. ಹಾಗೆ ಆ ದೇವರ ನಂಬಿಕೆಯನ್ನು ದೇವರ ವರದ ಮೂಲಕವಾಗಿ ನಾವು ಸಿಕ್ಕಿ ಯೇಸು ಕ್ರಿಸ್ತನನ್ನು ನಾವು ನಂಬುವವರಾಗಿರುತ್ತೀವಿ. ಯೇಸು ಕ್ರಿಸ್ತನನ್ನು ನಂಬುವಂಥ ಈ ಒಂದು ಜೀವಿತ ಅದು ಶ್ರೇಷ್ಠವಾದಂಥ ಒಂದು ಜೀವಿತ. ಒಬ್ಬ ಮನುಷ್ಯನ ವಿಷಯದಲ್ಲಿ ಯೋಹಾನನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ರಿಂದ ಕೆಲವು ವಾಕ್ಯಗಳನ್ನು ಓದುವಾಗ ಆ ವ್ಯಕ್ತಿಯ ವಿಷಯದಲ್ಲಿ ಬರೆದನ್ನು ನಾವು ಕಾಣುತ್ತೀವಿ. ಅವನು ತಾಯಿಯ ಗರ್ಭದಿಂದ ಹುಟ್ಟುವಾಗಲೇ ಅವನು ಒಬ್ಬ ಕುರುಡನಾಗಿ ಹುಟ್ಟುವನಾಗಿರುತ್ತಾನೆ. ಯೇಸು ಅವನನ್ನು ಕಾಣುವರಾಗಿರುತ್ತಾರೆ. ಯೇಸು ಕ್ರಿಸ್ತನ ಶಿಷ್ಯರು ಯೇಸುವಿನ ಹತ್ರ ಕೇಳ್ತಾ ಇದ್ದಾರೆ, ಸ್ವಾಮಿ, ಇವನು ಕುರುಡನಾಗಿ ಹುಟ್ಟಿದ್ದು ಇವನು ಮಾಡಿದಂಥ ಪಾಪನೋ ಅಥವಾ ಅವರ ತಂದೆ ತಾಯಿನವರು ಮಾಡಿದ ಪಾಪನೋ ಎಂಬುದಾಗಿ ಕೇಳುತ್ತಾರೆ. ಆವಾಗ ಯೇಸು ಹೇಳುತ್ತಾರೆ,
ಇವನು ಮಾಡಿದ ಪಾಪನೂ ಅಲ್ಲ, ಅವರ ತಂದೆ ತಾಯಿನವರು ಮಾಡಿದ ಪಾಪನೂ ಅಲ್ಲ. ದೇವರ ಮಹಿಮೆ ಇವನಲ್ಲಿ ಪ್ರಭಾವ ಆಗುವುದಕ್ಕಾಗಿ ಇವನು ಹೀಗೆ ಹುಟ್ಟಿದ್ದಾನೆ ಎಂಬುದನ್ನು. ಈ ಕುರುಡನ ವಿಷಯದಲ್ಲಿ ದೇವರು ಹೇಳುವಾಗ, ತಾಯಿಯ ಗರ್ಭದಲ್ಲಿ ಜನಿಸುವಾಗಲೇ ದೇವರೇ ಅವನನ್ನು ಕುರುಡನಾಗಿ ಹುಟ್ಟಬೇಕೆಂಬುದಾಗಿ ನಿಯಮಿಸಿದನೆಂಬುದನ್ನು ಕಾಣುತ್ತೀವಿ. ಅವನ ತಂದೆ ತಾಯಿ ಮಾಡಿದ ಪಾಪ ಶಾಪದಿಂದ ಬಂದಿಲ್ಲ, ಅವರ ಅಜ್ಜ ಅಜ್ಜಿ ಮಾಡಿದ ಪಾಪದಿಂದ ಬಂದಿಲ್ಲ. ಆದರೆ ದೇವರ ಮಹಿಮೆ ಇವನಲ್ಲಿ ಪ್ರಕಟ ಆಗುವುದಕ್ಕಾಗಿ ಇವನು ಹೀಗೆ ಹುಟ್ಟಿದ್ದಾನೆ ಎಂಬುದನ್ನು. ಪ್ರಿಯರೇ, ಮನುಷ್ಯನು ಹುಟ್ಟುವಾಗ ನಾನು ಈ ದೇಶದಲ್ಲಿ, ಈ ಕುಟುಂಬದಲ್ಲಿ, ಈ ಭಾಷೆಯವರಲ್ಲಿ, ಈ ಜಾತಿಯಲ್ಲಿ, ಇಂಥ ಮನಸ್ಥಾನದಲ್ಲಿ ನಾವು ಹುಟ್ಟಿ ಬರಬೇಕೆಂಬುದಾಗಿ ಯಾವನು ಕೇಳಿ ಆರಿಸಿ ಹುಟ್ಟಿ ಬರಲ್ಲ. ದೇವರೇ ಹುಟ್ಟಿಸುವವರಾಗಿರುತ್ತಾರೆ. ದೇವರೇ ಹುಟ್ಟಿಸುವ ಕಾರಣ ವಾಕ್ಯ ಹೇಳುತ್ತದೆ, ಅವರವರ ಕಾಲ, ಅವರವರ ನಿವಾಸ ದೇವರೇ ನಿಷ್ಕರಿಸಿದ್ದಾರೆಂಬುದಾಗಿ ಅಪೊಸ್ತಲ ಕೃತ್ಯಗಳ 17ನೇ ಅಧ್ಯಾಯ 26ರಿಂದ 28 ತನಕ ಓದುವಾಗ ನಾವು ಅದನ್ನು ಕಾಣುವರಾಗಿರುತ್ತೀವಿ. ದೇವರೇ ಅವರವರ ಕಾಲವನ್ನು ನೇಮಿಸಿದ್ದಾರೆ. ಅವರವರು ಎಲ್ಲಿ ಹುಟ್ಟಬೇಕೆಂಬುದಾಗಿ ಎಂಬುದನ್ನು ದೇವರೇ ನೇಮಿಸಿದ್ದಾರೆ. ಹಾಗಾಗಿ ಈ ಕುರುಡನಾಗಿ ಹುಟ್ಟಿದಂಥ ವ್ಯಕ್ತಿ ಯಾವ ಕುಟುಂಬದಲ್ಲಿ ಹುಟ್ಟಬೇಕು, ಯಾವ ಕಾಲದಲ್ಲಿ ಹುಟ್ಟಬೇಕು, ಅವನ ಜೀವಿತದ ಎಂಥದಾಗಿ ಇರಬೇಕೆಂಬುದಾಗಿ ಮೊದಲೇ ದೇವರು ನೇಮಿಸುತ್ತಾರೆ. ಹಾಗಾಗಿ ದೇವರ ಉದ್ದೇಶದ ಪ್ರಕಾರ ಅವನು ಹುಟ್ಟಿದ್ದಾನೆ. ಇವನನ್ನು ಭಿಕ್ಷೆ ಬೇಡುವುದಕ್ಕಾಗಿ ಅಲ್ಲಿ ಇಟ್ಟಿದ್ರು. ಅವನು ಹುಟ್ಟಿನಿಂದ ಕುರುಡನಾಗಿರುವ ಕಾರಣ ಭಿಕ್ಷೆ ಬೇಡುವ ಹಾಗೆ ಅವನನ್ನು ಇಟ್ಟಿದ್ದರು. ಭಿಕ್ಷೆ ಬೇಡುತ್ತಲೇ ಇದ್ದಾನೆ. ಆದರೆ ಯೇಸು ಮತ್ತು ಶಿಷ್ಯರು ಅವನ ಕಂಡ ಮೇಲೆ ಯೇಸು ಕ್ರಿಸ್ತನು ಅವನಿಗೆ ತನ್ನ ಎಂಜಲನ್ನು ಭೂಮಿಗೆ ಉಗುಳಿ ಆ ಮಣ್ಣನ್ನು ಕೆಸರನ್ನಾಗಿ ಮಾಡಿ ಅವನ ಕಣ್ಣಿಗೆ ಹಚ್ಚುತ್ತಾರೆ. ಹೋಗಿ ಕೊಳದಲ್ಲಿ ತೊಳೆದುಕೋ ಎಂಬುದನ್ನು ಅವನಿಗೆ ಹೇಳಿ ಕಳಿಸ್ತಾರೆ. ಅವನು ಸಹ ನಂಬಿಕೆಯಿಂದ ಹೋಗುವನಾಗಿರುತ್ತಾನೆ. ಅವನು ಹೋಗಿ ಆ ಕೊಳದಲ್ಲಿ ತೊಳೆಯುವಾಗ ಅವನ ಕಣ್ಣು ಬರುವಂಥದ್ದಾಗಿದೆ. ಹಾಗೆ ಪ್ರಿಯರೇ, ಇವನು ತನ್ನ ಹುಟ್ಟಿದ ಅಂದಿನಿಂದ ಈ ಲೋಕವನ್ನು ಕಾಣದಂಥ ವ್ಯಕ್ತಿ ಇವತ್ತು ಲೋಕವನ್ನು ಕಾಣುವನಾಗಿ ಎಲ್ಲರ ಹಾಗೆ ಜೀವನವನ್ನು ಮಾಡುವುದಕ್ಕೆ ಅವನು ಪ್ರಾರಂಭವನ್ನು ಮಾಡುವನಾಗಿರುತ್ತಾನೆ. ನಮ್ಮ ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರುವುದುಂಟು. ಕಷ್ಟಗಳಿಂದ ಯಾರು ನನ್ನನ್ನು ಬಿಡುಗಡೆ ಮಾಡಲಿ ಎಂಬುದಾಗಿ ಕಾಯುವ ದಿನವೂ ಉಂಟು. ಯಾರು ನನಗೆ ರಕ್ಷಣೆ ಮಾಡುತ್ತಾರೆ, ಯಾರು ನನಗೆ ಬಿಡುಗಡೆ ಮಾಡುತ್ತಾರೆ, ಕಷ್ಟದಿಂದ, ಹೋರಾಟದಿಂದ, ಕಳವಳದಿಂದ ಬಿಡುಗಡೆ ಮಾಡುವರು ಯಾರು? ಎಲ್ಲ ಮಾನವರ ಪ್ರಶ್ನೆಯಾಗಿದೆ. ಪ್ರಿಯರೇ, ಪ್ರತಿಯೊಬ್ಬ ವ್ಯಕ್ತಿ ದೇವರ ಕೃಪೆಯಿಂದಲೇ ಅವನು ಬದುಕುವನಾಗಿರುತ್ತಾನೆ. ಈ ವ್ಯಕ್ತಿ ತಾಯಿಯ ಗರ್ಭದಿಂದ ಬರುವಾಗಲೇ ಕುರುಡನಾಗಿ ಬಂದಿದ್ದಾನೆ. ಕೆಲವು ವ್ಯಕ್ತಿಗಳು ಅವರ ಪಾಪದ ಶಾಪದ ಮೂಲಕವಾಗಿ ಅವರು ಶಾಪದ ಕಾರಣ ನಾನಾ ರೀತಿಯ ರೋಗಗಳಲ್ಲಿ ಅವರು ಬೀಳುವರಾಗಿರುತ್ತಾರೆ. ಆ ರೋಗ ಅವರಿಗೆ ಜೀವನದಲ್ಲಿ ಕಾಡುತ್ತಾ ಇರುವುದರಿಂದ ಅವರು ಸಹ ದೇವರು ನನ್ನನ್ನು ಯಾವತ್ತೂ ಈ ಹೋರಾಟದಿಂದ ಬಿಡುಗಡೆ ಮಾಡುತ್ತಾ ಇದ್ದಾರೆ, ಯಾವತ್ತು ನನಗೆ ಬಿಡುಗಡೆ ಆಗುತ್ತದೆ, ಯಾವ ದೇವರು ನನಗೆ ಬಿಡುಗಡೆ ಮಾಡುವರು ಎಂಬುದನ್ನು. ಆದರೆ ಒಂದು ಮಾತ್ರ ನಿಶ್ಚಯ,
ಸೂರ್ಯನ ಕೆಳಗೆ ಭೂಮಿ ಮೇಲೆ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ಕೆ ದೇವರು ಕ್ಲುಪ್ತವಾದ ಸಮಯವನ್ನು ಇಟ್ಟಿದ್ದಾರೆ. ಮನುಷ್ಯನು ಈ ಶಾರೀರಿಕದಲ್ಲಿ ಇರುವ ತನಕ ಅವನು ಈ ಶಾರೀರಿಕ ಭಾವವಾಗಿರುವಂಥ ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ, ಜಗಳ, ಹೊಟ್ಟೆಗಿಚ್ಚು, ಸಿಟ್ಟು, ಬೈಗಳು, ಭಿನ್ನಮದ, ಮತ್ಸರ, ಕುಡುಕುತನ, ದುಂದವುತನ ಎಲ್ಲ ಕೆಟ್ಟ ಆಲೋಚನೆ ಅವನಲ್ಲಿ ಇರುವುದ ಕಾರಣ ಅವನು ದೇವರ ಶಾಪಕ್ಕೆ ಅವನು ಹೋಗುವವನಾಗಿರುತ್ತಾನೆ. ದೇವರ ದಂಡನೆ, ದೇವರ ಶಿಕ್ಷೆಗೆ ಅವನು ಬೀಳುವವನಾಗಿರುತ್ತಾನೆ. ಆದರೆ ಆ ವ್ಯಕ್ತಿಗೆ ದೇವರ ಅವಕಾಶ ಕೊಡುವರಾಗಿರುತ್ತಾರೆ. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಅವರ ಬಳಿಗೆ ಬರುವಾಗ ಅವರು ಮನಸ್ಸು ಮಾಡಿ ದೇವರ ಕಡೆಗೆ ತಿರುಗಿಕೊಳ್ಳುವ ಒಂದು ಹೃದಯ ಅವ್ರಿಗೆ ಉಂಟಾಗುವಾಗ ಈ ರೋಗದಿಂದ, ಕಾಯಿಲೆಯಿಂದ, ಬಡತನದಿಂದ, ದಾರಿದ್ರ್ಯದಿಂದ, ಸೈತಾನ ಕಾಟದಿಂದ, ಎಲ್ಲ ಮಾಟ ಮಂತ್ರದ ಶಕ್ತಿಯ ಮೂಲಕವಾಗಿ ಬಂದಿರುವ ತೊಂದರೆಯಿಂದ ಬಿಡುಗಡೆ ಆಗಬೇಕೆಂಬಂಥ ಒಂದು ಆಸೆ ಅವನಲ್ಲಿ ಪ್ರಾರಂಭ ಆಗುವಾಗ ದೇವರೇ ಆ ವ್ಯಕ್ತಿಗೆ ಕೃಪೆಯನ್ನು ತೋರಿಸುವರಾಗಿರುತ್ತಾರೆ. ಅಂದರೆ ಯೋಗ್ಯತೆ ಇಲ್ಲದ ವ್ಯಕ್ತಿಗಳಿಗೆ, ಯೋಗ್ಯತೆ ಇಲ್ಲದಂಥ ಜನರಿಗೆ ದೇವರು ದಯೆ ತೋರಿಸಿ ತನ್ನ ಕೃಪೆಯ ಮೂಲಕವಾಗಿ ಅವರಿಗೆ ನಂಬಿಕೆಯನ್ನು ಉಂಟು ಮಾಡುವರಾಗಿರುತ್ತಾರೆ. ಹಾಗಾಗಿ ಅವರು ನಂಬಿಕೆಯಲ್ಲಿ ಬರುವರಾಗಿರುತ್ತಾರೆ. ದೇವರೇ ನಂಬಿಕೆಯನ್ನು ಉಂಟಿಸ್ತಾರೆ. ಅದೊಂದು ವರ. ಆ ನಂಬಿಕೆ ಅವನಲ್ಲಿ ಬಂದಾಗ ಖಂಡಿತವಾಗಿ ಆ ನಂಬಿಕೆಯನ್ನು ಅವನು ಉಪಯೋಗಿಸುವಾಗ ತನ್ನ ಪಾಪವನ್ನು ಅರಿಕೆ ಮಾಡಿ ತಾನು ಮಾಡಿದಂಥ ದೇವರ ಯೋಜನೆಗೆ ವಿರೋಧವಾಗಿ ನಡೆದುಕೊಂಡಂಥ ಎಲ್ಲ ಪಾಪಗಳನ್ನು ಅರಿಕೆ ಮಾಡುವಾಗ ವಾಕ್ಯ ಹೇಳುತ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಕರುಣೆ ತೊರೆಯುತ್ತದೆ ಎಂಬುದಾಗಿ. ಹಾಗೆ ದೇವರು ಮಹಾಕೃಪೆಯಿಂದ ಅವನ ಪಾಪವನ್ನು ಮಾಡಿದಂಥ ವ್ಯಕ್ತಿ ತನ್ನ ಪಾಪವನ್ನು ದೇವರಿಗೆ ಅರಿಕೆ ಮಾಡಿ ನಾನಿಂಥ ಪಾಪವನ್ನು ಮಾಡಿದ್ದೇನೆ ಎಂಬುದನ್ನು ಅವನು ಮನಪೂರ್ವಕವಾಗಿ ಅದರಿಂದ ಬಿಡುಗಡೆ ಆಗಬೇಕು, ಅದನ್ನು ಬಿಟ್ಟು ಬರಬೇಕೆಂಬುದಾಗಿ ಅವನು ಆಸೆ ಪಡುವಾಗ ಖಂಡಿತವಾಗಿ ದೇವರನ್ನು ಕ್ಷಮಿಸ್ತಾರೆ. ಕ್ಷಮಿಸಿ ಅದನ್ನು ಮರೆತು ಬಿಡುವರಾಗಿರುತ್ತಾರೆ. ಅನಂತರ ಆ ವ್ಯಕ್ತಿ ಖಂಡಿತವಾಗಿ ಯಾವ ಒಂದು ಶಾಪದೊಳಗೆ ಇದ್ದಾನೋ ಆ ಶಾಪದಿಂದ ಅವನು ಬಿಡುಗಡೆ ಆಗ್ತಾನೆ. ಶಾಪದ ಮೂಲಕವಾಗಿ ಬಂದಂಥ ಕಾಯಿಲೆ, ರೋಗ, ಬಡತನ, ದಾರಿದ್ರ್ಯ, ಸೈತಾನನ ಕಾಟ ಎಲ್ಲ ಹೋರಾಟದಿಂದ ಅವನಿಗೆ ಬಿಡುಗಡೆಯೂ ಆಗುತ್ತದೆ. ಹಲ್ಲೆಲೂಯ. ಆದ ಕಾರಣ ಪ್ರಿಯರೇ, ಈ ಶಬ್ದವನ್ನು ಕೇಳುವಂತೆ ನೀವು, ಇಲ್ಲಿ ಕೂತಿರುವಂತೆ ನೀವು, ನಿಮಗಿರುವಂಥ ಹೋರಾಟಗಳಿಂದ ಬಿಡುಗಡೆ ಆಗಬೇಕೆಂಬ ಮನಸ್ಸಿದ್ದರೆ ದೇವರ ಬಳಿಗೆ ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳಬೇಕು. ನಿಮ್ಮನ್ನ ಪಾಪವನ್ನು ಒಪ್ಪಿಕೊಳ್ಳುವಾಗ ದೇವರು ನಿಮ್ಮನ್ನು ಕ್ಷಮಿಸ್ತಾರೆ. ದೇವರು ನಿಮ್ಮನ್ನು ಕ್ಷಮಿಸಿ ನಿಮ್ಮ ರೋಗವನ್ನು ವಾಸಿ ಮಾಡುತ್ತಾರೆ, ನಿಮ್ಮ ಕಷ್ಟಗಳಿಂದ ಬಿಡುಗಡೆ ಮಾಡುತ್ತಾರೆ. ಯಾವುದೇ ರೋಗವಿರಲಿ, ಯಾವುದೇ ಕಾಯಿಲೆ ಇರಲಿ, ಯಾವುದೇ ಸೈತಾನನ ಕಾಟವಿರಲಿ, ಯಾವುದೇ ಹೋರಾಟವಿರಲಿ, ಖಂಡಿತವಾಗಿ ದೇವರು ನಿಮಗೆ ಬಿಡುಗಡೆ ಮಾಡಲಿಕ್ಕೆ ಆತನು ಸರ್ವಶಕ್ತನು. ಆತನು ಕುರುಡರಿಗೆ ಕಣ್ಣನ್ನು ಕೊಡುವವರು, ಮೂಕರಿಗೆ ಬಾಯನ್ನು ಕೊಡುವವರು, ಕುಂಟರಿಗೆ ಕಾಲನ್ನು ಕೊಡುವವರು, ಕುಷ್ಠರೋಗವನ್ನು ಮುಟ್ಟಿ ವಾಸಿ ಮಾಡಿದ ಆತನು, ಸತ್ತವರನ್ನು ಬದುಕಿಸಿದ ಆತನು, ಎಲ್ಲ ಥರದ ಸೈತಾನ ಕಾಟಗಳಿಂದ ಇರುವವರನ್ನು ಬಿಡುಗಡೆ ಮಾಡುವ ಆತನು ನಮ್ಮ ಮಧ್ಯದಲ್ಲಿ ಇದ್ದಾರೆ. ವಾಕ್ಯ ಹೇಳುತ್ತದೆ, ನನ್ನ ಹೆಸರಿನಲ್ಲಿ ಎಲ್ಲಿ ಬರುವವರು ಸರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ. ಈಗ ನೀನು ನಿಮ್ಮ ಜೀವನದಲ್ಲಿ ದೇವರು ನಾನು ಪಾಪಿ, ನನ್ನ ಪಾಪವನ್ನು ಬಿಟ್ಟು ಮನ ತಿರುಗುತ್ತೇನೆ ದೇವರೇ, ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುತ್ತೇನೆ.
ಒಪ್ಪಿ ಮನನ್ ತಿರುಗಿದ್ರೆ ಖಂಡಿತ ನಿಮಗಿರುವಂಥ ಆ ಕಾಯಿಲೆ ರೋಗದ ಬಿಡುಗಡೆ ಆಗಲಿಕ್ಕೆ ನೀವೇ ನಿಮ್ಮ ಹೃದಯದಲ್ಲಿ ಅಂದುಕೊಳ್ಳುವಂಥ ರೀತಿಯಲ್ಲಿ ನಂಬಿಕೆ ನಿಮಗೆ ರಕ್ಷಣೆಯನ್ನು ಉಂಟು ಮಾಡುವ ಹಾಗೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಲ್ಲೆಲೂಯಾ. ನೀನು ಅರಿಕೆ ಮಾಡಿ, ದೇವರು ಈ ದಿನದಲ್ಲಿ ಖಂಡಿತವಾಗಿ ನನ್ನ ಬಿಡುಗಡೆ ಮಾಡುತ್ತಾರೆ, ನಾನು ನಂಬುತ್ತೇನೆ, ಹೌದು ನಾನು ಪಾಪಿ, ನನ್ನ ಪಾಪದ ನಿಮಿತ್ತವಾಗಿಂತ ರೋಗದಲ್ಲಿ ನಾನು ಬಿದ್ದಿದ್ದೇನೆ, ಖಂಡಿತ ನಿಮಗೆ ಬಿಡುಗಡೆ. ಯಾಕಂದರೆ ದೋಷಗಳನ್ನು ಮುಚ್ಚಿಕೊಳ್ಳುವನು ಶುಭವಾಗುತ್ತೆ. ಆ ದೋಷಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಕರುಣೆ ತೋರಿಸುತ್ತದೆ. ದೇವರು ಕರುಣಾಳನು, ಆತನ ಕರುಣೆ ತೋರಿಸ್ತಾರೆ. ನಿಮಗಿರುವಂಥ ಕಾಯಿಲೆ ರೋಗದ ಬಿಡುಗಡೆ ಮಾಡಲ ಅಂದ್ರೆ ಸರ್ವಶಕ್ತನು. ಹಲ್ಲೆಲೂಯಾ. ನೋಡ್ರಿ, ಇವನು ಯೋಹಾನನ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಕಾಣುತ್ತೇವೆ. ಅವನು ಹುಟ್ಟು ಕುರುಡನು, ತಾಯಿಯ ಗರ್ಭದಿಂದ ಹುಟ್ಟುವಾಗಲೇ. ನಿಮಗೂ ಸಹ ದೇವರು ಬಿಡುಗಡೆ ಮಾಡುವ ಒಂದು ದಿನವನ್ನು ಇಟ್ಟಿದ್ದಾರೆ. ಆ ಕುರುಡನನ್ನು ದೇವರು ಒಂದು ದಿನ ಸಂಧಿಸಿದರು. ಅವನಿಗೆ ಬಿಡುಗಡೆಯನ್ನು ಮಾಡಿದರು. ಅದೇ ದೇವರು ನಿನಗೆ ಬಿಡುಗಡೆ ಮಾಡುತ್ತಾರೆ. ನಿನಗೆ ಬಿಡುಗಡೆ ಆಗುತ್ತದೆ. ಇನ್ನು ನಂಬಿ ಬೇಡಿದರೆ, ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದು ನೆರವೇರಿಸ್ತೇನೆ ಎಂಬುದಾಗಿ ಹೇಳಿದ್ದಾರೆ. ನೆರವೇರಿಸ್ತಾರೆ. ಈ ಯೇಸು ನಿಮಗೆ ಬಿಡುಗಡೆ ಆಗಬೇಕೋ, ನಿಮಗೆ ಬಿಡುಗಡೆ ಮಾಡಬೇಕೋ, ಕೇಳು, ಯೇಸು ಕೊಡುತ್ತಾರೆ. ಕೇಳಿಕೊಳ್ಳುವವನಿಗೆ ಖಂಡಿತ ದೇವರು ಕೊಟ್ಟೇ ಕೊಡುತ್ತಾರೆ. ನಿಮಗಿರುವಂಥ ಕಾಯಿಲೆ ರೋಗದ ಬಿಡುಗಡೆ, ಎಲ್ಲ ಥರದ ಮಾನಸಿಕವಾದ ಕಾಯಿಲೆಯಿಂದ ಸಹ ದೇವರು ಬಿಡುಗಡೆ ಮಾಡಲಿಕ್ಕೆ ಆತನ ಸರ್ವಶಕ್ತನು. ನೀನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು, ಆತನು ಮನುಷ್ಯನಲ್ಲ, ದೇವರು ಮನುಷ್ಯನಾಗಿ ಬಂದನು. ಸತ್ಯವೇದದಲ್ಲಿ ನಾವು ಓದುತ್ತೇವೆ, 1 ತಿಮೋಥೆಯು 3:16 ಇಂಗ್ಲಿಷ್ನಲ್ಲಿ ಈ ಥರ ಬರೆಯಲ್ಪಟ್ಟಿದೆ, ಗಾಡ್ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲೆಶ್. ಕನ್ನಡದಲ್ಲಿ ಆತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನು ಶರೀರಧಾರಿಯಾಗಿ ಬಂದನು. ಪ್ರಿಯ ದೇವರು ಗಾಡ್. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುತ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯ ದೇವರಾಗಿತ್ತು. 14ನೇ ವಾಕ್ಯದಲ್ಲಿ ಓದುತ್ತೇವೆ, ಆ ವಾಕ್ಯ ಎಂಬ ಆತನು ನವರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸವಾಗಿದ್ದೆನು. ಹೌದು ಪ್ರಿಯರೇ, ಎಬ್ರೆಯರು 2:14 ಓದುವಂಥ ಸಮಯದಲ್ಲಿ ಸಹ ನಾವು ಕಾಣುತ್ತೇವೆ, ಮಕ್ಕಳು ರಕ್ತ ಮಾಂಸಧಾರಿ ಆಗಿರುವುದರಿಂದ ಆತನು ಅವರಂತೆ, ಅಂದರೆ ಯೇಸು ಕ್ರಿಸ್ತನು ನಮ್ಮಂತೆ ರಕ್ತ ಮಾಂಸಧಾರಿಯಾಗಿ ಭೂಲೋಕದಲ್ಲಿ ಬಂದನು. ನಮಗಾಗಿ ಆತನು ಕಲ್ವಾರಿಯ ಕುರುಜೆಯ ಮೇಲೆ ಜಡಿಯಲ್ಪಟ್ಟು ರಕ್ತವನ್ನು ಸುರಿಸಿ ಮರಣವನ್ನು ಹೊಂದಿದನು. ಆತನನ್ನು ಸಮಾಧಿಯಲ್ಲಿ ಇಟ್ಟರು. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಸತ್ತವರ ಒಳಗಿಂದ ಎಪ್ಪಿಸಿದನು. ಮರಣವೇ ನಿನ್ನ ಜಯವಲ್ಲಿ, ಪಾತಾಳವೇ ನಿನ್ನ ವಶದ ಕೊಂಡಿಯಲ್ಲಿ ಎಂಬುದಾಗಿ ಮರಣವನ್ನು ಪಾತಾಳವನ್ನು ಜಯಿಸಿ ಯೇಸು ಕ್ರಿಸ್ತನು ಬಂದವರಾಗಿದ್ದಾರೆ. ಮೃತ್ಯುಂಜಯನಾಗಿರುವ ಯೇಸು ಕ್ರಿಸ್ತನು ನಿಮಗೆ ಬಿಡುಗಡೆ ಮಾಡಲಿಕ್ಕೆ ಆತನು ಸರ್ವಶಕ್ತನು. ಹಲ್ಲೆಲೂಯಾ. ನೀವು ಯಾರೇ ಆಗಿರಲಿ, ಯಾವುದೇ ರೋಗವಾಗಿರಲಿ, ಯಾವುದೇ ಕಾಟವಾಗಿರಲಿ, ಸೈತಾನನ ಕಾಟವಾಗಿ ಆಗಿರಲಿ, ಖಂಡಿತ ದೇವರು ನಿಮಗೆ ಬಿಡುಗಡೆ ಮಾಡಲಿಕ್ಕೆ ಆತನು ಸರ್ವಶಕ್ತನು. ಆತನಿಗೆ ಅಸಾಧ್ಯವಾದೇನಿಲ್ಲ, ಆತನಿಗೆಲ್ಲ ಸಾಧ್ಯ. ನಿನ್ನನ್ನು ಕಾಣುವ ದೇವರು. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿಯನ್ನು ತಿಳಿದಾತನು. ಹೌದು ಪ್ರಿಯರೇ, ನೀನು ಹೀಗೆ ಇರಬೇಕೆಂಬ ದೇವರ ಚಿತ್ತವಲ್ಲ. ನಿನಗೆ ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಮಾನವನಾಗಿ ಬಂದರು. ಆತನೇ ನಿನ್ನ ಸಂಗಡ ಮಾತನಾಡುವವರಾಗಿದ್ದಾರೆ. ನೀವು ನಂಬಿ ಬೇಡುವುದಾದರೆ, ಯೇಸು ಕ್ರಿಸ್ತನ ಬಳಿಗೆ ಓಡಿ ಬರುವುದಾದರೆ ಖಂಡಿತ ನಿಮಗೆ ಬಿಡುಗಡೆ. ಆತನಿಗೆ ಅಸಾಧ್ಯವಾದೇನಿಲ್ಲ, ಆತನಿಗೆಲ್ಲ ಸಾಧ್ಯ. ಈಗಲೇ ಬಿಡುಗಡೆ ಮಾಡಲಿಕ್ಕೆ ಆತನು ಸರ್ವಶಕ್ತನು.
ನೀ ನಂಬುವಿಯೋ, ನಂಬಿ ಬೇಡಿಕೊಳ್ಳುವಿಯೋ, ನಿಮಗೆ ಬಿಡುಗಡೆ ಖಂಡಿತ. ಹಲ್ಲೆಲೂಯಾ. ನನಗೆ ಪರಿಚಯ ಇರುವಂಥ ಒಂದು ಸಹೋದರಿ, ಆ ಸಹೋದರಿ ಮೂಕಳಾಗಿದ್ದಳು. ಆಕೆ ಮಾತನಾಡ್ತಾ ಇರಲಿಲ್ಲ. ಹುಟ್ಟಿದಿಂದ ಅವಳು ಮಾತನಾಡ್ತಾ ಇರಲಿಲ್ಲ. ಆಕೆ ಅದ್ಭುತವಾಗಿ ಆಶ್ಚರ್ಯವಾಗಿ ಒಬ್ಬ ಸೇವಕರ ಬಳಿಗೆ ಅವರು ಹೋದರು. ಅನಂತರ ಸಭೆಗೆ ಹೋಗ್ತಾ ಬರುತ್ತಾ ಇದ್ದರು. ಒಂದು ದಿನ ಆಕೆ ಸ್ಟೇಜ್ನಲ್ಲಿ ಆಕೆನೇ ಸಾಕ್ಷಿ ಕೊಟ್ಟಳು, ನಾನು ಮೂಕಳಾಗಿದ್ದೆ, ಇದೇ ಊರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ ಎಂಬುದನ್ನು ಆ ಸ್ಟೇಜಲ್ಲಿ ನಿಂತು ಆಕೆ ತನ್ನ ಸಾಕ್ಷಿಯನ್ನು ಕೊಟ್ಟಳು. ಆ ಸಾಕ್ಷಿ ಕೊಡೋ ಸಮಯ ನಾನು ಅಲ್ಲೇ ಇದ್ದೆ. ನಮ್ಮ ದೇವರಿಗೆ ಅಸಾಧ್ಯವಾದ ಏನಿಲ್ಲ, ಆತನಿಗೆಲ್ಲ ಸಾಧ್ಯ. ನಂಬಿ ಬೇಡು, ಖಂಡಿತ ನಿಮಗೆ ಬಿಡುಗಡೆ. ನನ್ನ ಸಭೆಯಲ್ಲಿ ಸಹ ತಂದೆ ತಾಯಿಗೆ 2 ಮಕ್ಕಳು ಅಣ್ಣನನ್ನು ಒತ್ತುಕೊಂಡು ಬರ್ತಿದ್ರು. ತಮ್ಮ ನಡ್ಕೊಂಡು ಬರ್ತಿದ್ದ. ಅವರು ಸಭೆಗೆ ಬರುತ್ತಾ ಹೋಗ್ತಲೇ ಇದ್ದರು. ಅವರ ಕಷ್ಟದ ಜೀವನದಲ್ಲಿ ಹಿರಿಯ ಮಗನು ಕುಂಟನಾಗಿ ಹುಟ್ಟಿದ್ರಿಂದ ಕುಂಟನಾಗಿ ಅವನು ಒತ್ಕೊಂಡು ಬರ್ತಾ ಇದ್ದರು. ಅವನಿಗೆ 8 ವಯಸ್ಸು. ಆದರೆ ಆಶ್ಚರ್ಯ, ನಾವೆಲ್ಲರೂ ದೇವರನ್ನು ಆರಾಧನೆ ಮಾಡುತ್ತಲೇ ಇದ್ದೀವಿ. ದೇವರನ್ನು ಆರಾಧನೆ ಮಾಡುತ್ತಲೇ ಇರುವಾಗ ದೇವರ ಮಹಿಮೆಯ ಪ್ರಸನ್ನತೆ ಆ ಹುಡುಗನ ಮೇಲೆ ಇಳಿಯಿತು. ನಾವೆಲ್ಲರೂ ಕಣ್ಣು ಮುಚ್ಚಿ ಆರಾಧನೆಯನ್ನು ಮಾಡುವಂಥ ಸಮಯದಲ್ಲಿ ಪಕ್ಕನೆ ಒಂದು ವ್ಯತ್ಯಾಸವಾದ ಶಬ್ದ ಸಭೆಯ ಜನಗಳ ಮಧ್ಯದಲ್ಲಿ ಕಾಣುತ್ತಿತ್ತು. ಆವಾಗ ನಾನು ಕಣ್ಬಿಟ್ಟು ನೋಡಿದೆ. ಅಲ್ಲಿರುವಂಥ ಹಿಂದುಗಡೆ ಇರುವಂಥ ಎಲ್ಲ ಜನರು ಆ ಹುಡುಗನನ್ನು ನಡೆಯುವುದನ್ನು ಕಂಡು ಆಶ್ಚರ್ಯಪಟ್ಟು ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ ಉತ್ಸಾಹವಾಗಿ ಕೊಂಡಾಡ್ತಿದ್ರು. ಹಲ್ಲೆಲೂಯಾ. ಪ್ರಿಯರೇ, ದೇವರು ಜೀವಿಸುವ ದೇವರು. ನಾವು ಯಾರು ಹೋಗಿ ಕೈ ಇಟ್ಟಿಲ್ಲ, ನಾವು ಯಾರು ಹೋಗಿ ಬೇಡಲಿಲ್ಲ. ಆದರೆ ಅವರ ತಂದೆ ತಾಯಿ ಆ ಮಗನಿಗಾಗಿ ಬೇಡಿದಂಥ ಒಂದು ಪ್ರಾರ್ಥನೆ. ನಮ್ಮ ದೇವರು ಪ್ರಾರ್ಥನೆಯನ್ನು ಅಲ್ಲಗಳೆಯುವ ದೇವರಲ್ಲ, ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು. ನಿಮಗೆ ಆ ಥರ ಆಗಬೇಕು. ನಿಮ್ಮ ಜೀವನದಲ್ಲಿ ನೀವಿರುವಂಥ ಪರಿಸ್ಥಿತಿಯಿಂದ ಬಿಡುಗಡೆ ಆಗಬೇಕು. ನಂಬಿ ಬರುವುದಾದರೆ, ನಂಬಿ ಪ್ರಾರ್ಥಿಸುವುದಾದರೆ ಖಂಡಿತ ನಿಮಗೆ ಬಿಡುಗಡೆ. ಹಲ್ಲೆಲೂಯಾ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಸೈತಾನನಿದ್ದಾನೆ. ಸೈತಾನನು ಸಹ ಜನಗಳು ದೇವರ ವಾಕ್ಯವನ್ನು ಕೇಳದ ಹಾಗೆಯೂ ಜನಗಳು ದೇವರ ಬಳಿಗೆ ಬರದ ಹಾಗೆಯೂ ಮಂಕು ಮಾಡುವನಾಗಿರುತ್ತಾನೆ. 2 ಕೊರಿಂಥಿ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಕಾಣುವಾಗ, ಈ ಪ್ರಪಂಚದ ದೇವರು ಸೈತಾನನು ದೇವರ ಮಹಿಮೆಯ ಸುವಾರ್ತೆಯನ್ನು ನಂಬದ ಹಾಗೆ ಅವರ ಹೃದಯಗಳನ್ನು ಮಂಕು ಮಾಡುವನಾಗಿದ್ದಾನೆಂಬುದನ್ನು ಓದುತ್ತೇವೆ. ಹೌದು ಪ್ರಿಯರೇ, ಆ ಮಂಕುತನಗಳಿಂದ ಬಿಡುಗಡೆ ಆಗುವುದಕ್ಕಾಗಿ ವಾಕ್ಯ ನಿಮ್ಮ ಬಳಿಗೆ ಹೊರಟು ಬರ್ತಾ ಇದೆ. ಈ ವಾಕ್ಯ ನಿಮ್ಮನ್ನು ದೇವದೂತನೆಂಬಂತೆ ನಿಮ್ಮ ಬಳಿಗೆ ಬರುತ್ತಾ ಇದೆ. ಯೇಸು ಕ್ರಿಸ್ತನಿಗೆ ಅಸಾಧ್ಯವಾದ ಏನಿಲ್ಲ. ಯೇಸು ಕ್ರಿಸ್ತನಿಗೆಲ್ಲ ಸಾಧ್ಯ. ಆತನು ಸೃಷ್ಟಿಕರ್ತ. ಆಕಾಶ ಭೂಮಿ ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುತ್ತೇವೆ, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾದ ವಸ್ತುಗಳಲ್ಲಿ ಆತನಿಲ್ಲದೆ ಯಾವುದು ಉಂಟಾಗಲಿಲ್ಲ. ಆ ಸೃಷ್ಟಿಕರ್ತ
ನಿಮಗೆ ಬಿಡುಗಡೆ ಮಾಡುವವರು. ನಿನ್ನ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಆತನಿಗೆ ಶಕ್ತಿ ಇದೆ. ಹೌದು, ಗೂನು ಬೆನ್ನಾಗಿದ್ದಂಥ ಒಂದು ಸ್ತ್ರೀ, ಆಕೆಯನ್ನು ಯೇಸು ಕ್ರಿಸ್ತನು ಕಂಡು ಆಕೆಯಲ್ಲಿರುವಂಥ ಆ ಸೈತಾನನ ಬಂಧನದಿಂದ ಬಿಡುಗಡೆ ಮಾಡಿದರು. ಆಗಲೇ ಆಕೆ ನಡೆದಳು. ಆ ಗೂನು ಬೆನ್ನು ಬಿಡುಗಡೆ ಆಯಿತು. ಎಲ್ಲರಂಗೆ ಚೆನ್ನಾಗಿ ಆ ರೋಗದಿಂದ ಬಿಡುಗಡೆ ಆಗಿ ನಡೆಯುಳಾದಳು. ಅದೇ ಯೇಸು ನಿನಗಿರುವಂಥ ಸೈತಾನನ ಕಾಟದಿಂದ ಬಿಡುಗಡೆ ಮಾಡಲಿಕ್ಕೆ ಸರ್ವಶಕ್ತನು. ಯಾವ ಒಂದು ಸೈತಾನ ನಿಮ್ಮನ್ನು ಬಂಧಿಸಿದೆಯೋ ಆ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಆತನು ಸರ್ವಶಕ್ತನು. ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಬಂದನು. ನಿಮ್ಮನ್ನು ಬಂಧಿಸಿರುವಂಥ ಸೈತಾನನ ಎಲ್ಲ ಬಂಧನ ಬಿಡುಗಡೆ ಮಾಡಲಿಕ್ಕೆ ಯೇಸು ಕ್ರಿಸ್ತನಿಗೆ ಶಕ್ತಿ ಇದೆ. ಹಲ್ಲೆಲೂಯಾ. ಕೇಳು, ಬೇಡಿಕೋ, ಯೇಸು ಕ್ರಿಸ್ತ ನಿಮಗೆ ಬಿಡುಗಡೆ ಮಾಡುತ್ತಾರೆ. ನಿನ್ನನ್ನು ಬಂಧಿಸಿರುವಂಥ ಸೈತಾನ ಬಂಧನದಿಂದ ಯೇಸು ಬಿಡುಗಡೆ ಮಾಡಲಿ. ಆತನಿಗೆ ಸರ್ವಶಕ್ತನು. ಆಕಾಶದಲ್ಲಿ ಭೂಲೋಕದಲ್ಲಿ ಆತನಿಗೆ ಅಧಿಕಾರವಿದೆ. ಹಲ್ಲೆಲೂಯಾ. ನಿಮಗಿರುವ ತೊಂದರೆಯಿಂದ ಬಿಡುಗಡೆ ಮಾಡಲಿ ಅಂತ ಸರ್ವಶಕ್ತನು. ನಂಬಿ ಕೇಳು, ನಿಮಗೆ ಬಿಡುಗಡೆ ಯಾರಿಗೆ ಬೇಕು? ನಿಮಗೆ ಒಂದು ವೇಳೆ ಸೈತಾನನ ಬಂಧನದಿಂದ ಬಿಡುಗಡೆ ಆಗಬೇಕು ಮನಸ್ಸಿದೆಯೋ? ಹಲ್ಲೆಲೂಯಾ. ಸೈತಾನನು ಕೊಯ್ಯುವವನು, ಹಾಳು ಮಾಡುವವನು, ಕದಿಯುವನು, ಅವನ ಗುಣನೇ ಅಂಥದ್ದು. ಆದರೆ ಯೇಸು ಕ್ರಿಸ್ತನು ನಿಮಗಾಗಿ ಜೀವವನ್ನು ಕೊಡುವ ಅಚ್ಚನು. ಹಲ್ಲೆಲೂಯಾ. ನಿಮ್ಮನ್ನ ಸೈತಾನ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಸರ್ವಶಕ್ತನು. ಯೇಸು ನಿಮಗೆ ಬಿಡುಗಡೆ ಮಾಡಬೇಕು ಸೈತಾನನ ಬಂಧನದಿಂದ. ಯಾರಿಗೆ ಬೇಕು? ಹಲ್ಲೆಲೂಯಾ. ಕೈ ಎತ್ತಿ, ಯಾರಿಗೆ ಬೇಕು? ಖಂಡಿತ ನಿಮಗೆ ಬಿಡುಗಡೆ. ದ ನೇಮ್ ಆಫ್ ಜೀಸಸ್. ಯೇಸುವಿನ ಹೆಸರಿನಲ್ಲಿ ಹೀಗಲೇ ಕೈ ಎತ್ತಿರುವಂಥ ಸಹೋದರಿಗಳಿಗೆ ದ ನೇಮ್ ಆಫ್ ಜೀಸಸ್ ಬಿಡುಗಡೆ ಆಗಲಿ. ದ ನೇಮ್ ಆಫ್ ಜೀಸಸ್. ಪರಲೋಕದಲ್ಲಿ ಭೂಲೋಕದಲ್ಲಿ ಅಧಿಕಾರವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಮೃತ್ಯುಂಜಯನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಜ್ಞಾಪಿಸುತ್ತೇನೆ, ಬಿಡುಗಡೆ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಬಿಡುಗಡೆಗಾಗಿ ಸ್ತೋತ್ರ ದೇವರೇ. ನೀನು ಬಿಡುಗಡೆ ಮಾಡುವ ದೇವರಾಗಿರುವ ಕೋಟಿ ಕೋಟಿ ಸ್ತೋತ್ರ ದೇವರೇ. ಬಿಡುಗಡೆ ಮಾಡಿ ದೇವರೇ, ಬಿಡುಗಡೆ ಮಾಡಿಗ ಸ್ತೋತ್ರ, ಬಿಡುಗಡೆ ಮಾಡಿಗ ಸ್ತೋತ್ರ ದೇವರೇ. ನಗಾಯ ಒಂದು ಕರವನ್ನು ಚಾಚಿ ಮುಟ್ಟಿದಿಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ದೇವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀಸಸ್, ಥ್ಯಾಂಕ್ ಯು. ನೀನು ಮಾಡಿದ ಒಬ್ಬ ಕೋಟಿ ಕೋಟಿ ಸ್ತೋತ್ರ ದೇವರೇ. ನಿಮಗೆ ಈ ಬಂಧನದಿಂದ ಮಾತ್ರ ಅಲ್ಲ, ನರಕದಿಂದಲೂ ಯೇಸು ಕ್ರಿಸ್ತನ ಬಿಡುಗಡೆ ಮಾಡುತ್ತಾರೆ. ಪ್ರಿಯರೇ, ಈ ಲೋಕದ ಯಾತ್ರೆಯನ್ನು ಮುಗಿಸಿದು ಹೋದಾಗ ನೀವು ಪರಲೋಕ ಹೋಗಬೇಕು, ದೇವರ ಬಳಿಗೆ ಹೋಗಬೇಕು. ದೇವರ ನಿನ್ನನ್ನು ನೀವು ಭೂಲೋಕದಲ್ಲಿ ಕಳಿಸಿದ್ದಾರೆ. ಆ ದೇವರ ಬಳಿಗೆ ಹೋಗಬೇಕು ಹೊರತು ನೀನು ನರಕಕ್ಕೆ ಹೋಗಬಾರದು. ಬೆಂಕಿಯು ಕಂದಗಳುರಿಯುವಂಥ ಕೆರೆ ನರಕಕ್ಕೆ ನೀವು ಹೋಗಬಾರದು. ಅದರಿಂದ ನೀನು ಬಿಡುಗಡೆ ಆಗಬೇಕೆಂಬ ದೇವರ ಉದ್ದೇಶ. ನಿನ್ನ ನರಕದಿಂದ ರಕ್ಷಣೆ ಮಾಡಬೇಕೆಂಬುದೇ ದೇವರ ಉದ್ದೇಶ. ತನ್ನ ಬಳಿಗೆ ಕರಕೊಂಡು ಹೋಗಬೇಕೆಂಬ ದೇವರ ಉದ್ದೇಶ. ಹಲ್ಲೆಲೂಯಾ. ನೀವು ಸಹ ನಿಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿ ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವುದಾದರೆ, ಯೇಸು ಹೇಳ್ತಾರೆ, ನಾನೇ ಸತ್ಯವು ಜೀವವು ಮಾರ್ಗವಾಗಿದ್ದೇನೆ, ನನ್ನನ್ನು ಹೊರತು ಯಾರು ತಂದೆಯ ಬಳಿಗೆ ಹೋಗುವುದಿಲ್ಲ. ಹೌದು ಪ್ರಿಯರೇ, ಯೇಸುವೇ ಮಾರ್ಗ. ಹಾಗಾಗಿ ಯೇಸು ಕ್ರಿಸ್ತನು ಕಲ್ವಾರಿಯ ಕ್ರೂಜೆಯ ಮೇಲೆ ಜಡಿಯಲ್ಪಟ್ಟನು, ರಕ್ತವನ್ನು ಸುರಿಸಿದನು.
ರಕ್ತಧಾರೆ ಇಲ್ಲದೆ ಪಾಪದ ಪರಿಹಾರ ಇಲ್ಲ. ಹಾಗಾಗಿ ನಿನ್ನ ಪಾಪದ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದನು. ನಿನಗೆ ಆರೋಗ್ಯವನ್ನು ಉಂಟು ಮಾಡುವುದಕ್ಕಾಗಿ, ನಿನ್ನನ್ನು ಗುಣಪಡಿಸುವುದಕ್ಕಾಗಿ, ನಿನ್ನ ಎಲ್ಲ ರೋಗ ಬೇನೆಗಳನ್ನು ಹೊತ್ತುಕೊಂಡು ಶಿಲುಬೆ ಮೇಲೆ ಆತನು ವ್ಯಾಧಿ ಪೀಡಿತನಾಗಿ ತೂಗಾಡಿದನು. ಯೆಶಾಯ ಗ್ರಂಥ 53ನೇ ಅಧ್ಯಾಯ 4-5 ವಾಕ್ಯದಲ್ಲಿ ಓದುವಂಥ ಸಮಯದಲ್ಲಿ ನಾವು ಹಾಗೆ ಓದುವರಾಗಿರುತ್ತೇವೆ. ಆತನು ನಮ್ಮ ರೋಗಗಳನ್ನು ಹೊತ್ತುಕೊಂಡು ನಮ್ಮ ಅಪರಾಧ ನಿಮಿತ್ತವಾಗಿ ಆತನು ಜಜ್ಜಲ್ಪಟ್ಟನು. ನಮಗೆ ಸುಶಾಂತಿಯನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು. ಪ್ರವಾದನೆಯ ಮಾತಿನ ಪ್ರಕಾರವೇ ಯೇಸು ಕ್ರಿಸ್ತನಿನ ಕಾಯಿಲೆ ರೋಗದಿಂದ, ಸೈತಾನ ಕಾಟದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆತನು ಗಾಯವನ್ನು ಹೊಂದಿದರು. ಖಂಡಿತ ನಿನಗೆ ಬಿಡುಗಡೆ, ಖಂಡಿತ ನಿಮಗೆ ದೇವರು ಬಿಡುಗಡೆ ಮಾಡುವವರಾಗಿರುತ್ತಾರೆ. ಈ ಶಬ್ದವನ್ನು ಕೇಳುವ ನಿನಗೆ ಯೇಸು ಬಿಡುಗಡೆ ಮಾಡಲಿಕ್ಕೆ ಆತನ ಸರ್ವಶಕ್ತನು, ಆತನ ಆರೋಗ್ಯದಾಯಕನು. ವಿಮೋಚನ ಕಾಂಡ 15:26 ಓದುವಂಥ ಸಮಯದಲ್ಲಿ ಹಾಗೆ ಓದುತ್ತೇವೆ. ಆತನ ನಮ್ಮ ಆರೋಗ್ಯದಾಯಕನು. 1 ಪೇತ್ರ 2:24 ಓದುವಂಥ ಸಮಯದಲ್ಲಿ ಆತನ ಗಾಯದಿಂದ ನಾವು ಗುಣವಾಗಿದ್ದೇವೆ ಎಂಬುದನ್ನು ಬರೆಯಲ್ಪಟ್ಟಿದೆ. ಯೇಸು ನಿಮ್ಮನ್ನು ಗುಣಪಡಿಸಲಿಕ್ಕೆ ಆತನು ಸರ್ವಶಕ್ತನು. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ನೀನು ನರಕ ಹೋಗಬಾರದೆಂಬುದಕ್ಕಾಗಿ ನಿನಗೆ ವಿರೋಧವಾಗಿ ಕ್ರಿಯೆ ಮಾಡುವಂಥ ಸೈತಾನನ ಎಲ್ಲ ಕಾರ್ಯಗಳನ್ನು ಆತನು ಶಿಲುಬೆಯಲ್ಲಿ ತನ್ನ ಮರಣದ ಮೂಲಕವಾಗಿ ಅಡಗಿಸಿದನು. ಹಲ್ಲೆಲೂಯಾ. ನಿನ್ನ ಎಲ್ಲ ಪಾಪ ದಂಡನೆ ಸಮಸ್ತವನ್ನು ಯೇಸು ಹೊತ್ತುಕೊಂಡನು. ಪ್ರಿಯರೇ, ನಿಮಗೆ ವಿರೋಧವಾಗಿದ್ದ ಸೈತಾನನ ಕಾರ್ಯಗಳನ್ನು ಶಿಲುಬೆಯ ಮೇಲೆ ಯೇಸು ಲಯ ಮಾಡಿದನು. ತನ್ನ ಮರಣದ ಮೂಲಕವಾಗಿ ಮರಣಾಧಿಕಾರಿಯಾಗಿರುವ ಸೈತಾನನನ್ನು, ಅವನ ಕಾರ್ಯಗಳನ್ನು ಲಯ ಮಾಡಿದರು. ಯೇಸು ನಿನಗೆ ಬಿಡುಗಡೆ ಮಾಡಿದ್ದಾರೆ. ತನ್ನ ಮರಣದಿಂದ ನಿನಗೆ ಬಿಡುಗಡೆ. ಹಲ್ಲೆಲೂಯಾ. ನಂಬುವ ನಿನಗೆ ಬಿಡುಗಡೆ. ಹೌದು, ಯೇಸು ನನಗಾಗಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟಿದ್ದಾರೆ. ಆತನು ಮಾನವನಲ್ಲ, ಆತನು ಒಂದು ಮತಸ್ಥಾಪಕರಲ್ಲ. ಈ ಲೋಕದಲ್ಲಿ ಬಂದಂಥ ಯಾವುದೋ ಮನುಷ್ಯ ಶ್ರೇಷ್ಠ ವ್ಯಕ್ತಿ ಅಲ್ಲ. ದೇವರೇ, ಸೃಷ್ಟಿಕರ್ತನೇ ನನಗಾಗಿ ಭೂಲೋಕದಲ್ಲಿ ದೇವಕುಮಾರನಾಗಿ ಬಂದನು. ನನಗಾಗಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟು ರಕ್ತವನ್ನು ಸುರಿಸಿ ಮರಣವನ್ನು ಹೊಂದಿದನು. ಆತನ ಸಮಾಧಿಯಲ್ಲಿ ಇಟ್ಟರು. ತಂದೆ ದೇವರೇ ಯೇಸು ಕ್ರಿಸ್ತನನ್ನು ಸತ್ತವರಿಂದ ಎಬ್ಬಿಸಿದ್ದಾರೆ. ಆತನ ನನ್ನ ರಕ್ಷಕನು, ಒಡೆಯನು, ದೇವರು ಎಂಬ ನಂಬಿ ಅರಿಕೆ ಮಾಡಿ ಬೇಡಿದರೆ ನಿನಗೆ ಖಂಡಿತ ಬಿಡುಗಡೆ. ದೇವರು ನಿಮ್ಮ ಕಣ್ಣೀರನ್ನು ಕಾಣುವರಾಗಿದ್ದಾರೆ. ಮಗಳೇ, ನಿನ್ನ ಕಣ್ಣೀರನ್ನು ಕಂಡು ಹಾಗೆ ಬಿಟ್ಟು ಹೋಗುವ ದೇವರಲ್ಲ. ನಿನ್ನ ಕಣ್ಣೀರನ್ನು ಒರೆಸುವ ದೇವರು, ನಿನ್ನ ಪರಿಸ್ಥಿತಿಯನ್ನು ಬದಲಾವಣೆ ಮಾಡುವ ದೇವರು. ನೀ ನಂಬಿದಂತೆ ನಿಮ್ಮ ಜೀವನದಲ್ಲಿ ದೇವರು ನಡೆಸಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನೀ ನಂಬಿದಂತೆ ದೇವರು ನಿಮಗೆ ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಯಸ್. ಯಾರ್ಯಾರಿಗೆ ಬೇಕು ಯೇಸು? ಯಾರ್ಯಾರಿಗೆ ಯೇಸು ಬೇಕು? ಕೈ ಎತ್ತಿರಿ. ಸ್ಪಿರಿಟ್ ಆಫ್ ಗಾಡ್, ಹೋಲಿ ಗಾಡ್ ಜೀಸಸ್, ಯೇಸು ನಿಮಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಲೇ ದೇವರಾತ್ಮ ನಿಮ್ಮ ಮಧ್ಯದಲ್ಲಿ ಚಲಿಸುವರಾಗಿದ್ದಾರೆ. ನೀವು ಬಂದಂಥ ಕಾರ್ಯದಲ್ಲಿ ದೇವರು ಬಿಡುಗಡೆ ಮಾಡುತ್ತಾ ಇದ್ದಾರೆ. ನೀನು ಬೇಡುವ ಕಾರ್ಯದಲ್ಲಿ ಬಿಡುಗಡೆ ಮಾಡುತ್ತಲೇ ಇದ್ದಾರೆ. ಜೀಸಸ್. ಹಲ್ಲೆಲೂಯಾ. ಹೆದರಬೇಡ, ದಿಗ್ಭ್ರಮೆ ಕೊಳ್ಳಬೇಡ. ಆತ ನಿಮ್ಮ ಸಂಗಡ ಇದ್ದಾರೆ. ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇರುವೆನೆಂಬುದಾಗಿ ಹೇಳಿದ ಕರ್ತನು ನಿಮ್ಮ ಸಂಗಡ ಇದ್ದಾರೆ ಮಗನೇ. ಎಸ್, ನಿನ್ನ ಪರಿಸ್ಥಿತಿ ಬದಲಾವಣೆ ಆಗಲಿಕ್ಕಿದೆ. ನೀನು ಹೀಗೆ ಇರುವುದಿಲ್ಲ, ನಿನ್ನ ಪರಿಸ್ಥಿತಿ ಬದಲಾವಣೆ ಆಗುತ್ತದೆ. ಜಗತ್ತು ಉತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿನ್ನನ್ನು ನೇಮಿಸಿದ್ದಾರೆ. ದೇವರ ಉದ್ದೇಶ ನಮ್ಮ ಜೀವನದಲ್ಲಿ ನೆರವೇರಲಿಕ್ಕಿದೆ. ಹಲ್ಲೆಲೂಯಾ. ಹೆದರಬೇಡ. ಎಸ್, ಹೆದರಬೇಡ. ಎದ್ದು ನಿಲ್ಲೋಣ.
ನಾವೆಲ್ಲರೂ ಎದ್ದು ನಿಲ್ಲೋಣ. ಜೀಸಸ್, ಹಲ್ಲೆಲೂಯ. ನಿನ್ನ ದೇವರು ನಿನ್ನ ಸಂಗಡ ಇದ್ದಾರೆ. ಆತನು ಇಮ್ಮಾನುವೇಲ್. ಅದರ ಅರ್ಥ ದೇವರು ನಮ್ಮ ಸಂಗಡ ಇದ್ದಾರೆ. ನಿನ್ನ ಸಂಗಡ ದೇವರಿದ್ದಾರೆ ಮಗನೇ, ಹೆದರಬೇಡ. ಹಲ್ಲೆಲೂಯ. ನೀ ನಾಳೆಯ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದೆಯಾ? ಹೆದರಬೇಡ. ನಿನ್ನ ಭವಿಷ್ಯತ್ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದೆಯಾ? ಹೆದರಬೇಡ. ಆಕಾಶದಲ್ಲಿ ಹಾರಾಡುವ ಅಕ್ಕಿ ನೋಡ್ರಿ, ಬಿತ್ತಲ್ಲ, ಕೊಯ್ಯಲ್ಲ, ಕಣಜೆಯಲ್ಲಿ ಸೇರಿಸಿ ಇಡಲ್ಲ. ಆ ಪರಮ ತಂದೆ ಅವುಗಳನ್ನು ಪೋಷಿಸ್ತಾರೆ. ಆತ ನಿಮ್ಮನ್ನು ಪೋಷಿಸಲಿಕ್ಕೆ ಸರ್ವಶಕ್ತನು. ಹಲ್ಲೆಲೂಯ. ಆತ ನಿನ್ನನ್ನು ಪೋಷಿಸಲಿಕ್ಕೆ ಸರ್ವಶಕ್ತನು. ಅಯ್ಯೋ, ನನ್ನ ಕುಟುಂಬವನ್ನು ಹೇಗೆ ನಡೆಸಲಿ? ಮುಂದಿನ ಭವಿಷ್ಯದ ದಿನದಲ್ಲಿ ನಾನು ಹೇಗೆ ಇರಲಿ? ನನ್ನ ಕುಟುಂಬವನ್ನು ಹೇಗೆ ಸಾಗಿಸಲಿ? ಚಿಂತೆಯೊಂದಿಗೆ ಇರುವಂತೆ ನಿನಗೆ ಸೊಲೊಮೋನನು ತನ್ನ ವೈಭವದಲ್ಲಿ ಬೆಳಗ್ಗೆ ಅರಳಿ ಸಾಯಂಕಾಲ ಒಣಗಿ ಹೋಗುವಂಥ ಹುಲ್ಲಿಗೆ ದೇವರು ಅಂಥ ರೀತಿಯಲ್ಲಿ ಉಡಿಸಿರುವುದಾದರೆ, ಹಲ್ಲೆಲೂಯ, ದೇವರು ನಿಮ್ಮನ್ನು ಉಡಿಸಿ ತೊಡುವುದು ಎಷ್ಟೋ ನಿಶ್ಚಯ. ಖಂಡಿತ ನಿಮ್ಮ ಸಂಗಡ ದೇವರಿದ್ದಾರೆ. ಎಸ್ ಮಗಳೇ, ದೇವರು ನಿಮ್ಮ ಸಂಗಡ ಇದ್ದಾರೆ. ನಿನ್ನ ಕುಟುಂಬದ ಪರಿಸ್ಥಿತಿಯನ್ನು ಕಂಡು ಮುಂದೆ ಏನಾಗಲಿ ಅಪ್ಪ, ಏನು ಮಾಡಲಿ, ನನ್ನ ಯಜಮಾನರ ಕೆಲಸ ಈ ಥರ ಇದೆ, ನನ್ನ ಸಂಪಾದನೆ ಈ ಥರ ತೊಂದರೆಯಾಗಿದೆ, ಏನು ಮಾಡಲಿ, ಕಳವಳದಲ್ಲಿರುವಂತೆ ನೀವು ನಿಮ್ಮ ಜೀವನದಲ್ಲಿ ದೇವರ ಹತ್ವವನ್ನು ಮಾಡುತ್ತಾರೆ. ಹಲ್ಲೆಲೂಯ. ಹೆದರಬೇಡ, ದಿಗ್ಭ್ರಮೆ ಕೊಲ್ಲಬೇಡ. ಆತ ನಿನಗಾಗಿ ಮಹಿಮೆಯ ಕಾರ್ಯವನ್ನು ಮಾಡುವ ದೇವರು. ನಂಬಿ ಬಂತ ನಿನ್ನನ್ನು ದೇವರು ಕೈ ಬಿಡುವ ದೇವರಲ್ಲ. ನಿನ್ನ ವಿಚಾರಿಸುವ ದೇವರು, ನಿನ್ನ ಪೋಷಿಸುವ ದೇವರು, ನಿನ್ನ ಉಡಿಸಿ ತೊಡಿಸುವ ದೇವರು ನಿಮ್ಮ ಸಂಗಡ ಇದ್ದಾರೆ. ಎಸ್, ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಜೀಸಸ್, ಬಂದಂಥ ಮಕ್ಕಳನ್ನು ಕರ್ತನೇ ನೀನು ಕರುಣಿಸು. ಅವರ ಮೇಲಿನ ಅಭಿಷೇಕವನ್ನು ಸುರಿಯ ಮಾಡು ದೇವರೇ. ನಿನ್ನ ಮಕ್ಕಳು ಯಾವ ಪ್ರಾರ್ಥನೆಯೊಂದಿಗೆ ನಿನ್ನ ಸನ್ನದಿಗೆ ಬಂದಿರೋ ಕರ್ತನೇ ಯೇಸುವೇ, ನೀನು ನಿನ್ನ ಮಕ್ಕಳಿಗೆ ನಿನ್ನ ಸಹಾಯದ ಹಸ್ತಗಳನ್ನು ಒದಗಿಸು ದೇವರೇ. ಗಾಯವಂತ ಕರವನ್ನು ಚಾಚಪ್ಪ. ಎಸ್, ಅಯ್ಯೋ, ನನ್ನ ಕುಟುಂಬದಲ್ಲಿಂದ ಅಗತ್ಯದೊಂದಿಗೆ ಇದೀನಲ್ಲ, ಈ ಕೊರತೆಯೊಂದಿಗೆ ಇದೀನಲ್ಲ ಎಂಬುದಾಗಿರುವಂಥ ಮಗನನ್ನು ಕಾಣುವ ದೇವರು ನೀನು. ನಿನ್ನ ಮಗನಕ್ಕಾಗಿ ಒಂದು ಹತ್ತವನ್ನು ಮಾಡು ದೇವರೇ. ದೇವರು ಕ್ರಿಸ್ತ ಯೇಸುವಿನ ಮೂಲಕವಾಗಿ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವರ ಕೊರತೆಗಳನ್ನು ನೀಗಿಸು ದೇವರೇ. ಕೊರತೆಗಳು ನೀಗಿಸಲ್ಪಡಲಿ, ಅಗತ್ಯಗಳು ಸಂಧಿಸಲ್ಪಡಲಿ, ಅವರು ಬೇಡುವ ಕಾರ್ಯ ನೆರವೇರಲಿ ಇನ್ ದ ನೇಮ್ ಆಫ್ ಜೀಸಸ್. ಕಟ್ಟಿನ ಮಕ್ಕಳನ್ನು ಆಶೀರ್ವದಿಸಪ್ಪ. ಹಲ್ಲೆಲೂಯ. ಅವರ ಕಣ್ಣೀರನ್ನು ಒರೆಸು ದೇವರೇ. ಹಲ್ಲೆಲೂಯ. ಹಾಗಾರ ಕಣ್ಣೀರನ್ನು ಒರೆಸಿದಾತನೇ, ಅನ್ನಾಳಿನ ಕಣ್ಣೀರನ್ನು ಒರೆಸಿದಾತನೇ, ನಿನ್ನ ಮಕ್ಕಳನ್ನು ಕಣ್ಣೀರನ್ನು ಒರೆಸು. ಎಸ್, ಎಳೆ ಕಷ್ಟಪಡುವವರೇ, ಹೊರೆಯೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಎಂಬುದಾಗಿ ಹೇಳಿದೆಯಲ್ಲವಾ ಯೇಸುವೆ. ನಿನ್ನ ಮಕ್ಕಳನ್ನು ಕರುಣಿಸಿ ಆಶೀರ್ವದಿಸು. ನಿನ್ನ ಬಳಿಗೆ ಬಂದಿದ್ದಾರಪ್ಪ, ನಿನ್ನ ಮಕ್ಕಳನ್ನು ಕರುಣಿ ಆಶೀರ್ವದಿಸು ದೇವರೇ. ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸ್ತೇವೆ. ಬಂದ ಎಲ್ಲರನ್ನು ಆಶೀರ್ವದಿಸು. ವಿಶೇಷವಾಗಿ ಕಥೆ ಇಲ್ಲಿ ಸೇವಕರನ್ನು ಆಶೀರ್ವದಿಸು. ನಮ್ಮ ಸಂಗಡದೀಗ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ. ಆಮೇಲೆ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.